ಇನ್ನು ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಅದ್ಯಾವ ರೀತಿ ತಡ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ತೈಲ ಬೆಲೆಯಲ್ಲಿ ಮತ್ತೆ 10 ರೂಪಾಯಿ ಏರಿಕೆ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇಂಧನ ದರ ಏರಿಕೆ ಬೆನ್ನಲ್ಲೇ ಓಲಾ ಮತ್ತು ಊಬರ್ ದುರ್ಬಾರಿ ಆಗ್ತಾ ಇದೆ. ಔಷಧಿಗಳ ಬೆಲೆಯಲ್ಲೂ ಏರಿಕೆ ಕಾಣ್ತಾ ಇದೆ. ಯುದ್ಧದ ಎಫೆಕ್ಟ್ ಇಡೀ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟಿನ ದೊಡ್ಡ ಆತಂಕ. ತೈಲ ಬೆಲೆ ಏರಿಕೆಗೆ ಜನಸಾಮಾನ್ಯರು ತತ್ತರ. ಮತ್ತೆ 10 ರೂಪಾಯಿ ಏರಿಕೆ ಸಾಧ್ಯತೆ. ಮತ್ತೆ ಸಿಎನ್ಜಿ ದರದಲ್ಲಿ 1 ರೂಪಾಯಿ ಏರಿಕೆ. ಔಷಧಿಗಳ ಬೆಲೆಯೂ ದುಬಾರಿ. ದೇಶಕ್ಕೆ ಮೋದಿ ಹೇಳಿದ ಕಷ್ಟದ ದಿನಗಳು ಒಂದು ರೀತಿ ಆರಂಭ ಆದಂತೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ನಿಧಾನವಾಗಿಯೇ ತಡ್ತಾ ಇದೆ. ದಿನಕ್ಕೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಜನರ ಜೀವನ ಮತ್ತಷ್ಟು ಕಷ್ಟವಾಗ್ತಾ ಇದೆ. ಮುಂದೆ ಅದ್ಯಾವ ಪರಿಸ್ಥಿತಿ ಬಂದ್ರೂ ಎಲ್ಲರೂ ರೆಡಿಯಾಗಿರಿ ಅಂತ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆ ಆಗಿರೋದು ಜನಸಾಮಾನ್ಯರನ್ನ ಬೀದಿಗೆ ತಂದಿಟ್ಟಿದೆ. ಇದೀಗ ಮತ್ತೆ ಶೀಘ್ರದಲ್ಲೇ ತೈಲ ಬೆಲೆಯಲ್ಲಿ 8 ರಿಂದ 10 ರೂಪಾಯಿ ಏರಿಕೆ ಆಗಬಹುದು ಅಂತ ತಜ್ಞರು ಅಂದಾಜಿಸ್ತಾ ಇದ್ದಾರೆ. ಮೋದಿ ಮಾಡೋ ಅವಾಂತರಕ್ಕೆ ಜನಸಾಮಾನ್ಯರು ಹೊರೆ ಹೊತ್ಕೊಳ್ಬೇಕಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ರು. ಮೋದಿಯವರು ಮಾಡುವಂತ ಅವಾಂತರಗಳಿಗೆಲ್ಲ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಸಿಗೆಲ್ಲ ನಾಗರಿಕರೇ ಹೊರೆ ಹೊತ್ತಬೇಕು ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ? ಇಲ್ಲಿವರೆಗೂ ನೀವು ನೋಡಿ, ಡಿಮಾನಿಟೈಸೇಷನ್ ಮಾಡಿದ್ರ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಕರೋನಾ ಸಂದರ್ಭದಲ್ಲಿ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಇಂಡಿಯಾ ಚೈನಾ ಇದು ಮಾಡಿದಾಗ ನೀವು ಯಾವುದು ಚೈನೀಸ್ ಪದಾರ್ಥ ಉಪಯೋಗ ಮಾಡಬಾರ್ದು, ಇಂಪೋರ್ಟ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಗರಿಕರ ಮೇಲೆ ಭಾರ ಬಿತ್ತ? ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಾಗ ನಾಗರಿಕರ ಮೇಲೆ ಭಾರ ಬಿತ್ತ? ತೈಲ ದರ ಏರಿಕೆ ಆಗಿದ್ದೇ ಆಗಿದ್ದು ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಮತ್ತೆ ಸಿಎನ್ಜಿ ಗ್ಯಾಸ್ ದರದಲ್ಲಿ 1 ರೂಪಾಯಿ ಏರಿಕೆ ಆಗಿದೆ. ನಿನ್ನೆಯಷ್ಟೇ 2 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಕಳೆದ 2 ದಿನಗಳಲ್ಲಿ ಆಟೋ, ಕ್ಯಾಬ್, ಸಿಎನ್ಜಿ ದರದಲ್ಲಿ 3 ರೂಪಾಯಿ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಕೆಜಿ ಸಿಎನ್ಜಿ ದರ 90 ರೂಪಾಯಿ ಆಗಿದೆ. ಇಂಧನ ದರ ಏರಿಕೆ ಬೆನ್ನಲ್ಲೇ ಓಲಾ, ಊಬರ್ ದುಬಾರಿ. ತೈಲ ದರ ಏರಿಕೆ ಬೆನ್ನಲ್ಲೇ ಓಲಾ, ಊಬರ್ ದುಬಾರಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಬ್, ಟ್ಯಾಕ್ಸಿ ದರ ಏರಿಕೆಗೆ ಸಂಘಟನೆಗಳು ಒತ್ತಡ ಹೇರ್ತಾ ಇವೆ. ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿವರೆಗೆ ದರ ಏರಿಕೆಗೆ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ದರ ಏರಿಕೆ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆ. ದುಬಾರಿ ದುನಿಯಾ. ಬಿಪಿ, ಶುಗರ್ ಮತ್ತು ದಿನಬಳಕೆ ಔಷಧಿಗಳ ಬೆಲೆ ಏರಿಕೆ. ಯುದ್ಧದ ಎಫೆಕ್ಟ್ ಅದ್ಯಾವ ರೀತಿ ಭಾರತಕ್ಕೆ ತಡ್ತಾ ಇದೆ ಅಂದ್ರೆ ಪೆಟ್ರೋಲ್, ಡೀಸೆಲ್ ಆಯಿತು, ಇದೀಗ ಔಷಧಿಗಳ ಬೆಲೆಯಲ್ಲೂ ಏರಿಕೆ ಆಗಿದೆ. ಹಂತ ಹಂತವಾಗಿ ಹೊಸ ಬ್ಯಾಚ್ ಮೆಡಿಸಿನ್ಸ್ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಬಿಪಿ, ಶುಗರ್ ಮತ್ತು ದಿನಬಳಕೆ ಔಷಧಿಗಳ ಬೆಲೆ ದುಬಾರಿಯಾಗಿದೆ. ಔಷಧಿಗಳ ದರ ಸರಾಸರಿ 15% ರಿಂದ 20% ಹೆಚ್ಚಳ ಮಾಡಲಾಗ್ತಾ ಇದೆ. ಮಾತ್ರೆಗಳ ಫಾಯಿಲ್ಸ್ ತಯಾರಿಕೆಗೆ ಪೆಟ್ರೋಕೆಮಿಕಲ್ಸ್ ಅತ್ಯಗತ್ಯ ಇದೆ. ಅರಬ್ ದೇಶಗಳಿಂದ ಪೂರೈಕೆ ಸ್ಥಗಿತ ಆಗಿರೋದು ಔಷಧಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಮೆಡಿಸಿನ್ಸು ಮತ್ತು ಕಾಸ್ಮೆಟಿಕ್ಸ್ ಎಲ್ಲ ರಾ ಮೆಟೀರಿಯಲ್ಸ್ ಮೇಲೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯೂಶ್ವಲಿ ಒಂದು 15 to 20% ಹೈಕ್ ಆಗುತ್ತೆ ಅಂತ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಅದು ಹೈಕ್ ಆಗ್ತಾ ಇದೆ. ಪ್ರತಿ ಬ್ಯಾಚ್ ಇವಾಗ ಪರ್ಟಿಕ್ಯುಲರಾಗಿ ಏಪ್ರಿಲ್ 1ನೇ ತಾರೀಕಿಂದ ಆಗಬೇಕು, ಜೂನ್ 1ನೇ ತಾರೀಕಿಂದ ಆಗಬೇಕಂತ ಏನಿಲ್ಲ. ಈ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ನೆಕ್ಸ್ಟ್ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಒಂದು 2 ರಿಂದ 3 ತಿಂಗಳಾಗ್ಬೋದು. ಆ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಆದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅದು ಹೈಕ್ ಆಗಿದೆ ಅಂತ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕೆಲವು ಮೆಡಿಸಿನ್ಸು ಹೈಕ್ ಆಗಿದೆ. ಜನರಲಿ ಇವಾಗ ಡಯಾಬಿಟಿಕ್ ಮೆಡಿಸಿನ್ಸ್ ಎಲ್ಲ 1-2 ಫಾರ್ಮುಲೇಷನ್ನು ಜಾಸ್ತಿ ಆಗಿದೆ. ಮುಂದಿನ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸಂದೇಶಕ್ಕೆ ಬೆಂಗಳೂರಲ್ಲಿ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಚಿನ್ನ, ಬೆಳ್ಳಿ ಮಾರಾಟ 50% ಇಳಿಕೆಯಾಗಿದೆ. PM ಒಂದು ಸಂದೇಶ ಕೊಟ್ಟರು. ಇದಾದ ಬಳಿಕ ತಮ್ಮ ಸ್ಥಿತಿಗತಿಗಳ ಜೊತೆಗೆ ತಾವು ಹೇಗೆ ಇದನ್ನು ಬ್ಯಾಲೆನ್ಸ್ ಹಾಕೊಂಡು ಹೋಗ್ತಿದ್ದೀರಿ? ಅಟ್ ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ವಾಕಿನ್ಸು ನ್ಯಾಚುರಲಾಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಟ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಮದುವೆ ಆಗಲಿ, ಇನ್ನೊಂದಾಗಲಿ, ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತೊಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಅಷ್ಟೇ.
ನಿನ್ನೆಯಷ್ಟೇ ವಿದೇಶಗಳಿಂದ ಬೆಳ್ಳಿ ಬಾರ್ ಆಮದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ. ಈವರೆಗೂ ಸಿಲ್ವರ್ ಬಾರ್ಸ್ ಆಮದಿನ ಮೇಲೆ ನಿರ್ಬಂಧ ಇರಲಿಲ್ಲ. ಇನ್ಮುಂದೆ ಬೆಳ್ಳಿ ಬಾರ್ ಆಮದಿಗೆ ವಿಶೇಷ ಪರವಾನಗಿ ಕಡ್ಡಾಯವಾಗಿದೆ. ಪೆಟ್ರೋಲ್ ಮಿತ ಬಳಕೆಗೆ ಪ್ರಧಾನಿ ಮೋದಿ ಕರೆ ಹಿನ್ನೆಲೆ ಇಂದು ನಮ್ಮ ಮೆಟ್ರೋ ರೈಲಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಯಾಣಿಸಿದ್ದಾರೆ. ಬೆಂಗಳೂರಿನ ಎಂಜಿ ರಸ್ತೆ ನಿಲ್ದಾಣದಿಂದ ಸ್ವಾಮಿ ವಿವೇಕಾನಂದ ನಿಲ್ದಾಣದವರೆಗೆ ಪ್ರಯಾಣ ಮಾಡಿದ್ರು. ವಿ ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಸಾಥ್ ಕೊಟ್ರು. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ದೆಹಲಿಯಲ್ಲಿ ಮೆಟ್ರೋ ಕಾರ್ಯಾಚರಣೆ ಹೆಚ್ಚಳಗೊಳಿಸಲಾಗಿದೆ. ಮೋದಿಯ ಮಿತವ್ಯಯ ಕರಿಯ ಬೆನ್ನಲ್ಲೇ ಈ ರೀತಿ ಮೆಟ್ರೋ ಹೆಚ್ಚಳ ಮಾಡಿರೋದು. 6 ಹೆಚ್ಚುವರಿ ಮೆಟ್ರೋ ರೈಲುಗಳ ಸಂಚಾರ ಇದೆ. ನಾಳೆಯಿಂದಲೇ ಹೆಚ್ಚುವರಿ ಮೆಟ್ರೋ ಸಂಚಾರ ಜಾರಿಗೆ ಬರುತ್ತೆ. ದೆಹಲಿ ಎನ್ಸಿಆರ್ ಮಧ್ಯೆ ಈ ಮೆಟ್ರೋ ಸಂಚರಿಸುತ್ತೆ. ದಿನಕ್ಕೆ 24ಕ್ಕೂ ಹೆಚ್ಚು ಬಾರಿ ಮೆಟ್ರೋ ಪ್ರಯಾಣ ಇರಲಿದ್ದು, ಮೆಟ್ರೋದಲ್ಲಿ ಪ್ರಯಾಣಿಸಿ ಅಂತ ಮೋದಿ ಕರೆ ಕೊಟ್ಟಿದ್ರು. ಸಾರ್ವಜನಿಕ ಸಾರಿಗೆ ಉತ್ತೇಜನಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ.